ನಾರಿ ಶಕ್ತಿ ವಂದನ ಅಧಿನಿಯಮ, ಮಹಿಳಾ ಮೀಸಲಾತಿ ವಿಧೇಯಕ ನಿನ್ನೆ ಫೇಲ್ ಆಗಿದೆ. ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಮಹಿಳಾ ಕಾರ್ಯಕರ್ತೆಯರ ಅಪೇಕ್ಷೆ ಇತ್ತು, ಮಹಿಳಾ ವಿಧೇಯಕ ಪಾಸಾಗಬೇಕು ಅನ್ನುವಂಥ ಅಪೇಕ್ಷೆಯನ್ನು ಎಲ್ಲರೂ ವ್ಯಕ್ತ ಮಾಡಿದರು. ಬೇರೆ ಬೇರೆ ರಾಜಕೀಯ ಪಕ್ಷದ ಕಾರ್ಯಕರ್ತರು ನಮ್ಮ ಹತ್ರ ಕೇಳ್ತಾ ಇದ್ರು, ಪಾಸ್ ಆಗತ್ತಾ? ನಮಗೊಂದು ಆಸೆ ಇತ್ತು, ಹೆಚ್ಚು ಸೀಟುಗಳು ಆಗಬೇಕು, ಪುರುಷರಿಗೂ ಅನ್ಯಾಯ ಆಗಬಾರ್ದು, ಮಹಿಳೆಯರಿಗೂ ಮೀಸಲಾತಿ ಸಿಗಬೇಕು, ಇದು ನಮ್ಮ ಅಪೇಕ್ಷೆ ಇತ್ತು. ದೊಡ್ಡ ಸಂಖ್ಯೆಯ ಮಹಿಳೆಯರು ವಿಧಾನಸಭೆಗಳಿಗೆ ಬರಬೇಕು, ಲೋಕಸಭೆಗೆ ಬರಬೇಕು. ಮಹಿಳೆ ಇವತ್ತು ಕೇವಲ ಅಡಿಗೆ ಮನೆಗೆ ಉಳ್ಕೊಂಡಿಲ್ಲ, ಸಮಾಜದ ಎಲ್ಲ ಸ್ತರಗಳಲ್ಲಿ, ಉದ್ಯೋಗದ ಎಲ್ಲ ಸ್ತರಗಳಲ್ಲಿ ಕೂಡ ಮಹಿಳೆ ಬಹಳ ಎತ್ತರದ ಜಾಗದಲ್ಲಿ ಇದ್ದಾಳೆ. ಅವಳು ಪೈಲಟ್ ಆಗಿದ್ದಾಳೆ, ಅವಳು ಡಿಫೆನ್ಸಲ್ಲಿ ಇದ್ದಾಳೆ, ಹೋರಾಟಗಾರ್ತಿ ಆಗಿದ್ದಾಳೆ, ಪ್ರೊಫೆಸರ್ ಇದ್ದಾಳೆ, ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಇವತ್ತು ಬೇರೆ ಬೇರೆ ರೀತಿಯ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರ ಧ್ವನಿಯಾಗಿ ಅವರವರ ಕ್ಷೇತ್ರದಲ್ಲಿ ಅವರು ಬರಬೇಕು ಅನ್ನುವಂಥ ಅಪೇಕ್ಷೆ ಎಲ್ಲ ಮಹಿಳೆಯರಿಗೂ ಇತ್ತು. ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಇವತ್ತು ಇಂಡಿಯಾ ಅಲಯನ್ಸು ಇದನ್ನು ಸೋಲುವಾಗೆ ಮಾಡಿದೆ. 2/3 ಮೆಜಾರಿಟಿ ಈ ಬಿಲ್ಲಿಗೆ ಸಿಗಲಿಲ್ಲ. ಇಡೀ ದೇಶದ ಮಹಿಳೆಯರು ಏನು ನಿನ್ನೆ ಟಿ ವಿ ಮುಂದೆ ಕಾಯ್ತಾ ಇದ್ರು, ಎಲ್ಲರಿಗೂ ನಿರಾಶೆ ಆಗಿದೆ, ನಮ್ಮೆಲ್ಲರಿಗೂ ದುಃಖ ಆಗಿದೆ. ಆದರೆ ವಿಶ್ವಾಸ ಇದೆ, ಬರುವಂಥ ದಿನಗಳಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮಹಿಳಾ ಮೀಸಲಾತಿ ಬಂದೇ ಬರುತ್ತೆ. ನೀವು ಪರ ಮಾಡಿ, ನೀವು ವಿರೋಧ ಮಾಡಿ, ಮೀಸಲಾತಿ ಬರುತ್ತೆ, ಡಿಲಿಮಿಟೇಷನೂ ಬರುತ್ತೆ. ಯಾಕೆಂದರೆ ಸೀಟು ಹೆಚ್ಚಾಗಲೇಬೇಕು. ಜನಸಂಖ್ಯೆಯ ಆಧಾರದಲ್ಲಿ ಇವತ್ತು ಸೀಟುಗಳನ್ನು ಕೊಡಬೇಕು. ನಿನ್ನೆ ಅಮಿತ್ ಶಾ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, 50% ಹೆಚ್ಚುವರಿ ಸೀಟುಗಳು ಎಲ್ಲ ರಾಜ್ಯಗಳಿಗೆ ಸಿಗ್ತವೆ ಅಂತ ಹೇಳಿ. ಅದಕ್ಕಾಗಿ 50% ಸಿಕ್ಕರೆ ಕರ್ನಾಟಕದಲ್ಲಿ ಕೂಡ 14 ಸೀಟು ಜಾಸ್ತಿ ಆಗುತ್ತೆ, 28 + 14. ಯಾವ್ಯಾವ ರಾಜ್ಯದಲ್ಲಿ ಇವತ್ತು ಎಷ್ಟು ಸೀಟ್ ಇದೆಯೋ ಅದರ 50% ಸೀಟುಗಳು ಜಾಸ್ತಿ ಆಗ್ತವೆ. ಆವಾಗ ಪುರುಷರಿಗೂ ಅನ್ಯಾಯ ಆಗಲ್ಲ, ಮಹಿಳೆಯರಿಗೂ ಅವರ ಅಧಿಕಾರ ಅವರಿಗೆ ಸಿಗುತ್ತೆ. ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಖಂಡಿತ ಇದು ಆಗುವಂತೆ ನೋಡ್ಕೋಬೇಕು. ಆದರೆ ದೇಶದ ಜನ ಇವತ್ತು ರಾಹುಲ್ ಗಾಂಧಿ ನೇತೃತ್ವದ ಇಂಡಿಯಾ ಅಲಯನ್ಸನ್ನು ಕ್ಷಮಿಸೋದಿಲ್ಲ, ಮಹಿಳೆಯರು ಕ್ಷಮಿಸೋದಿಲ್ಲ. ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅನ್ನುವಂಥ ಕತೆ ಹೇಳಿಕೊಂಡು, ಡಿವೈಡ್ ಮಾಡಿಕೊಂಡು, ಪರಸ್ಪರ ಹೊಡೆದಾಡುವಾಗೆ ರೀತಿಯಲ್ಲಿ ಮಾಡಿಕೊಂಡು ಇವತ್ತು ದಕ್ಷಿಣ ಭಾರತಕ್ಕೇನು ಹೆಚ್ಚುವರಿ ಸೀಟು ಸಿಗ್ತಾ ಇತ್ತೋ, ನಮ್ಮ ಜನಸಂಖ್ಯೆಯನ್ನು ಮೀರಿ ಆ ಸೀಟು ಸಿಗ್ತಾ ಇತ್ತು, ಇದಕ್ಕೂ ಅನ್ಯಾಯ ಮಾಡುವಂಥದ್ದನ್ನು ಇಂಡಿಯಾ ಅಲಯನ್ಸ್ ಮಾಡಿದೆ. ದೇಶದ ಜನ ಗಮನಿಸ್ತಾ ಇದ್ದಾರೆ, ಮಹಿಳೆಯರು ಗಮನಿಸ್ತಾ ಇದ್ದಾರೆ. ಖಂಡಿತ ಬರುವಂಥ ದಿನದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ.